ಹಲೋ ಫ್ರೆಂಡ್ಸ್, ಬಾಯಿ ಚಟಪಟ ಅಂತ ಇದೆಯಾ? ಏನಾದರೂ ಚಟಪಟ ಚಟಪಟ ಅಂತ ತಿನ್ನಬೇಕು ಅಂತ ಅನಿಸ್ತಾ ಇದೆ ತಾನೆ? ಹಾಗಾದರೆ ಮಸಾಲೆ ಪುರಿ ಮಾಡೋಣ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಲವಂಗ, ಚಕ್ಕೆ, ಕಲ್ಲುವ್ವ, ಜೀರಿಗೆ ಮತ್ತು ಕಾಳುಮೆಣಸು ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಅಂದರೆ ಲೈಟಾಗಿ, ಜಾಸ್ತಿ ನೀವು ಸೀದ್ಸಕ್ಕೆ ಹೋಗಬೇಡಿ. ಅದು ಜೀರಿಗೆ ಎಲ್ಲ ಸೀದಿದ್ರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರೋದಿಲ್ಲ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಂತ ಅಷ್ಟು ನೋಡಿಕೊಂಡು ಮುರಿದು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀರುಳ್ಳಿನ ಸ್ವಲ್ಪ ಉದ್ದುದ್ದ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡ್ತಾ ಅದು ಒಂಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಗೋಲ್ಡನ್ ಬ್ರೌನ್ ಆಗಿಬಿಡುತ್ತೆ. ಆ ಗೋಲ್ಡನ್ ಬ್ರೌನ್ ಆಗಿದ ನಂತರ ಅದರೊಳಗಡೆ ನಾವು ಟೊಮೆಟೊ ಹಾಕ್ಕೋಬೇಕಾಗುತ್ತೆ. ಹುಳಿ ಟೊಮೆಟೊ ಹಾಕ್ಕೊಳ್ಳಿ, ಫಾರಮ್ ಟೊಮೆಟೊ ಬೇಡ, ಏಕೆಂದರೆ ಫಾರಮ್ ಟೊಮೆಟೊ ಸ್ವೀಟ್ ಬಂದುಬಿಡುತ್ತೆ ಸ್ವಲ್ಪ. ಸೊ ಅದಕ್ಕೆ ನಾವು ಹುಳಿ ಟೊಮೆಟೊ ತೊಗೊಳ್ಳೋಣ. 2 ಹುಳಿ ಟೊಮೆಟೊ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡು ಅದೇ ಥರ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಅವಾಗ ತಾನೇ ಫ್ರೆಶ್ಶಾಗಿ ಹುರ್ಕೊಂಡಿರೋ ಕಾಯಲ್ಲಿ ಒಂದು 4 ಪೀಸ್ ತೊಗೊಳ್ಳಿ, ಜಾಸ್ತಿ ಬೇಡ, ಒಂದು 4 ಪೀಸ್ ತೊಗೊಂಡು ಅದನ್ನು ಹಾಕ್ಕೊಂಡು ಅದು ಹುರಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡು ಅದರ ಜೊತೆಯಲ್ಲಿ ಈ ಬಟಾಣಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಬಟಾಣಿನ ಅದರಲ್ಲಿ ಹಾಕ್ಕೋಬೇಕು. ಅದನ್ನೆಲ್ಲ ಮಿಕ್ಸಿ ಒಳಗಡೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರೋಣ. ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ, ಚಾಟ್ ಮಸಾಲ, ಧನಿಯಾ ಪುಡಿ, ಖಾರ ಪುಡಿ, ಆಮೇಲೆ ಮನೇಲೇ ಮಾಡಿರೋ ಅಂಥ ಸಾಂಬಾರು ಪುಡಿನ ಸ್ವಲ್ಪ ತೊಗೊಂಡು ಆ ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇವೆಲ್ಲ ಹಾಕ್ತಿದ್ದಂಗ್ಲೇ ಅದು ಸೀದೋಗ್ಬಿಡುತ್ತೆ. ಸೊ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ರುಬ್ಬಿರೋದನ್ನ ತೊಗೊಂಡಿದ್ರಲ್ಲಿ ಹಾಕ್ಕೊಂಬಿಟ್ಟು ಆ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಂತ ಅಷ್ಟು ನೀರು ಹಾಕ್ಕೊಳ್ಳೋಣ. ಫಸ್ಟೇ ನಾನು ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆನ ಫಸ್ಟೇ ಕೂಗಿಸ್ಕೊಂಡು ಅದನ್ನು ಚೆನ್ನಾಗಿ ಈಚಕ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದೇ ಬಾಣಲಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ಒಂದು ಹದ ನೋಡಿಕೊಂಡು ಅದು ಗಟ್ಟಿ ಬೇಕಾ ಅಥವಾ ತೆಳು ಬೇಕಾ ಅಂತ ನೋಡಿಕೊಂಡು ಅದ್ರ ಜೊತೆಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಆಮೇಲೆ ಫಸ್ಟೇ ಸ್ವಲ್ಪ ಬಟಾಣಿ ಕೂಡ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಲಾಸ್ಟಲ್ಲಿ ಸ್ವಲ್ಪ ಅದನ್ನು ಕೂಡ ಇದರಲ್ಲಿ ಉದುರಿಸಾದ್ಮೇಲೆ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ಕೊತ ಅಂತ ಕುದಿಯೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಅದು ಕುದ್ರೆ ಒಂದು ಹದವಾಗಿ ಬಂದುಬಿಡುತ್ತೆ. ಗಟ್ಟಿ ಬೇಕಾದರೆ ಗಟ್ಟಿ, ನೀರಂದರೆ ನೀರು ಸ್ವಲ್ಪ ಹದವಾಗಿ ಕುತ್ಕೊಂಡಾದ್ಮೇಲೆ ನಾವು ಮನೇಲೇ ಮಾಡಿಟ್ಟಿರೋ ಅಂಥ ಪೂರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ನುಣ್ಣಗೆ ಬೇಡ, ಸ್ವಲ್ಪ ದಪ್ಪ ಇರಲಿ. ಅದು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಫಸ್ಟು ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡ್ಮೇಲೆ ನಮಗೆ ಹೆಂಗೆ ಬೇಕು ಡೆಕೋರೇಷನ್ ಆ ಥರ ನಾವು ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಕುಕುಂಬರ್ ಅಂದರೆ ನಂಗೆ ತುಂಬ ಇಷ್ಟ, ಸೊ ನಾನಿಲ್ಲಿ ಕುಕುಂಬರ್ ಕೂಡ ತೊಗೊಂಡಿದ್ದೀನಿ. ಅದರ ಮೇಲೆ ಫಸ್ಟು ನೀರುಳ್ಳಿ, ಕ್ಯಾರೆಟು ಮತ್ತು ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಕುಕುಂಬರ್ನ, ಅದ್ರ ಜೊತೆಯಲ್ಲಿ ಸ್ವಲ್ಪ ಫಾರಮ್ ಟೊಮೆಟೊನ, ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಇಷ್ಟು ಹಾಕಿಬಿಟ್ಟು ಸರ್ವ್ ಮಾಡೋಣ. ಬಟ್ ಏನಂದರೆ ಅಲ್ಲೋಗಿ ಧೂಳಲ್ಲಿ ಕುತ್ಕೊಂಡು ಆ ಪೊಲ್ಯೂಷನ್ನಲ್ಲಿ ತಿನ್ನೋದಕ್ಕಿಂತ ನಾವು ಏನೋ ಒಂದು ಮಾಡಿದ್ರು ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಾಡಿ ಬಿಸಿ ಸರ್ವ್ ಮಾಡಿ, ನೀವು ಮತ್ತು ನಿಮ್ಮ ಫ್ಯಾಮ್ಲಿ ಎಂಜಾಯ್ ಮಾಡಿ.